ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಭವ್ಯ. ಫ್ರೆಂಡ್ಸ್, ಇವತ್ತು ಮೈಸೂರಲ್ಲಿ ಒಂದು ಫಂಕ್ಷನ್ ಇದೆ, ಬೀಗ್ರೂಟ ಇದೆ ನಮ್ಮ ಕಸಿನ್ದು. ಸೊ ಅಲ್ಲಿ ಹೋಗ್ತಾ ಇದೀವಿ. ನಮ್ ಕಡೆ ಎಲ್ಲ ಬೀಗ್ರೂಟ ಹೇಗ್ ಮಾಡ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಕೊನೆಯಲ್ಲಿ ಒಂದು ಲೈಕ್ ಕೊಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಬನ್ನಿ, ಇವಾಗ ನಿಮ್ಮನ್ನು ಬೀಗ್ರೂಟ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಎಲ್ಲ ಫಂಕ್ಷನ್ ಹೇಗ್ ನಡೀತಿದೆ ಅಂತ ನೋಡಿದ್ವಿ. ಹಾಯ್ ಬಿಡಪ್ಪ. ಇವಾಗ ಹೊರಡೋಣ. ಹಾಗೆ ಹೋಗ್ತಾ ಮಮ್ಮಿ ಅಪ್ಪಾಜಿನೂ ಕರ್ಕೊಂಡು ಹೋಗ್ಬೇಕು. ಇಲ್ಲಿಂದ ಹೋಗ್ತಾ ಮಮ್ಮಿ ಅಪ್ಪಾಜಿನೂ ಕರ್ಕೊಂಡು ಹೋಗ್ತೀವಿ. ಟಾಯ್ ತಗೋರು ಅಕ್ಕಂಗೆ ಮತ್ತೆ ಚುಮ್ಮುಗೆ ಮತ್ತೆ ಚಿಲ್ತುಗೆ ಮತ್ತೆ ನಂಗೆ ಆ ಟಾಯ್ ಬೇಕು. ನಂಗೆ ಯಾವ ಟಾಯ್? ನನ್ನ ದೋಸ್ತು ಚಿನ್ನು. ಚೆನ್ನಾಗಿದ್ಯಾ? ಹಾಗೆ ಇವರೆಲ್ಲ ಬಂದು ನಮ್ಮ ರಿಲೇಟಿವ್ಸ್. ಹಾಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತಗೊಂಡೆ. ಎಲ್ಲ ಊಟಕ್ಕೆ ಕೂತಿದ್ರು, ಮಾತಾಡ್ಸೋಣ ಅಂತ ಬಂದೆ. ನಂದು ಆಲ್ರೆಡಿ ಊಟ ಆಗಿತ್ತು. ಸೊ ಅವರೆಲ್ಲ ಕೂತಿದ್ರಲ್ಲ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಅವರೆಲ್ಲ ಊಟ ಮಾಡ್ತಾ ಇದ್ರು. ನಮ್ಮದೆಲ್ಲ ಊಟ ಎಲ್ಲ ಆಯ್ತಲ್ಲ, ಇನ್ನೇನು ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಕಡೆ ಎಲ್ಲ ಅಂದರೆ ಗೌಡ್ರ ಕಡೆ ಎಲ್ಲ ಬೀಗ್ರೂಟದಲ್ಲಿ ನಾನ್ ವೆಜ್ಜೇ ಇರುತ್ತೆ, ವೆಜ್ ಇರಲ್ಲ. ತುಂಬ ಜನ ವೆಜ್ ಮಾಡ್ತಾರೇನೋ ಅಂತ ಅಂದ್ಕೊಂಡಿರ್ತೀರ. ಅಂದರೆ ನೋಡ್ತಿರ್ತಿರಲ್ಲ, ವೆಜಿಟೇರಿಯನ್ ಇರ್ತಿರಲ್ಲ, ಅವ್ರ ಗೌಡ್ರ ಸ್ಟೈಲಲ್ಲಿ ಹೇಗಿರುತ್ತೆ ಬೀಗ್ರೂಟ ಅಂದ್ಕೊಂಡಿರ್ತೀರ. ನೋಡಿ, ಗೌಡ್ರ ಸ್ಟೈಲಲ್ಲಿ ಹೀಗೆ ಬೀಗ್ರೂಟ ಮಾಡೋದು. ಎಲ್ಲ ಥರದ ನಾನ್ ವೆಜ್ ಐಟಮ್ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾವು ನಾನ್ ವೆಜ್ ತಿನ್ನೋದ್ರಿಂದ ನಮಗೆಲ್ಲ ಇಷ್ಟ ಆಗುತ್ತೆ. ಕೆಲವ್ರು ನಾನ್ ವೆಜ್ ತಿನ್ನಲ್ವಲ್ಲ, ಅವ್ರಿಗೆಲ್ಲ ಇಷ್ಟ ಆಗಲ್ಲ. ಏನಪ್ಪ ಇದನ್ನೆಲ್ಲ ತೋರಿಸ್ತಾರಲ್ಲ ಅಂತ ಅಂದ್ಕೊಳ್ತಿರ್ತೀರ. ಇವಾಗ ನಮ್ಮದೆಲ್ಲ ಊಟ ಆಯ್ತಲ್ಲ, ಸೊ ಊಟ ಮಾಡ್ಕೊಂಡು ಹೊರಡ್ತಿದ್ದೀವಿ. ಹೋಗ್ತಾ ಅಲ್ಲೇ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ದು, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಕ್ಕ ಅವ್ರನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೀವಿ. ಮೈಸೂರಲ್ಲೇ ಅಲ್ವಾ ಫಂಕ್ಷನ್ ಇದ್ದಿದ್ದು. ಸೊ ಅಲ್ಲೇ ಹೋಗ್ತಾ ಮಕ್ಕಳನ್ನೆಲ್ಲ ನೋಡಿ ತುಂಬ ದಿನ ಆಗಿತ್ತು. ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಚಿನ್ನು ಹಾಯ್ ಮಾಡು ಮಗ್ಳ. ಚುಮ್ಮು ಹಾಯ್ ಮಾಡು ಮಗ್ಳ. ಹಾಯ್. ನಮ್ಮ ಚುಮ್ಮು ಚಿನ್ನು ನೋಡೋದಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ. ನಮ್ಮ ಅಕ್ಕನ ನೋಡ್ಕೊಂಡು ಹೋಗೋಣ ಅಂತ. ಎಲ್ಲ ಆಟ ಆಡ್ತಿದ್ದಾರೆ ಮಕ್ಕಳೆಲ್ಲ. ಹಾಯ್. ತರ್ಲೆ ಮಾಡಬಾರ್ದು, ಈಗ ಸುಮ್ಮನೆ ಆಟ ಆಡ್ಬೇಕು. ಮೇಲ್ ಹೋಗ್ಬಾರ್ದು ಚಿನ್ನು, ಚಿನ್ನು ಮೇಲ್ ಹೋಗ್ಬಾರ್ದು.
ನೀನು ಅಕ್ಕ ಅಲ್ವಾ, ಇಲ್ಲೇ ಕೆಳಗಡೆ ಆಟಾಡ್ಸ್ಬೇಕು. ಚಿನ್ನು ಬಾರೋ, ಹೋಗ್ಬೇಡ ಬಾರೋ. ಏನಪ್ಪ? ಹಾ, ಹೌದಾ? ನೀವ್ ಹೇಳ್ಬೇಕು ತಾನೆ ಅಮ್ಮ ಅದನ್ನೆಲ್ಲ ಎತ್ತಬಾರ್ದು ಅಂತ. ಬೇಡ ಕಣಪ್ಪ, ಪಾಪ ಅಲ್ವಾ, ಅದೆಲ್ಲ ಮಾಡ್ತಾರ. ಹ, ಏ ಬಾರೋ, ಆಚೆ ಹೋಗ್ಬೇಡ್ವೋ. ಕ್ಲೋಸ್ ಮಾಡು, ಗೇಟ್ ಕ್ಲೋಸ್ ಮಾಡು. ಏನಪ್ಪ ಚಿನ್ನು, ತಲೆಗೆ ನೀರು ಹಾಕ್ಬಾರ್ದು, ಶೀತ ಆಗುತ್ತೆ ಚುಮ್ಮುಗೆ. ಕೊಡಪ್ಪ ಇಲ್ಲಿ ಚಿನ್ನು, ನೀರ್ ಬೇಕಂತೆ ಕುಡಿಯೋ. ಬಾ ಇಲ್ಲಿ ಒಳಗಡೆ, ಬಿಸ್ಲು. ಚಿನ್ನು ನಡಿ ಒಳಗಡೆ, ಬಿಸ್ಲು. ನಡಿಯಪ್ಪ, ಅಮ್ಮನ ಹತ್ರ ಇಸ್ಕೊ ಒಳಗಡೆ. ಚುಮ್ಮು ಒಳಗಡೆ ಇಸ್ಕೊ, ನಡಿ ಮಗ್ಳ. ಒಳಗಡೆ ಒಳಗಡೆ. ಚಿನ್ನು ಒಂದ್ಸಲ ಕೊಡಪ್ಪ, ತಂಗಿ ಅಲ್ವಾ, ಕೊಡ್ಬೇಕು. ಇಲ್ಲ ಇಲ್ಲ, ಒಂದ್ ಕೊಡು, ನಾನು ಈಸ್ಕೊಡ್ತೀನಿ, ಕೊಡು, ನಾನು ಈಸ್ಕೊಡ್ತೀನಿ, ಕೊಡು. ಅಪ್ಪ ಎಷ್ಟು ಚೇಷ್ಟೆ ಮಾಡ್ತಾರೆ ಇಬ್ರು. ತಂಗಿ ಅಲ್ವಾ, ಕೊಡ್ಬೇಕು, ಗೊತ್ತಾ? ಇವಾಗ ಸ್ಲಿಪ್ಪರ್ ಎಲ್ಲಾನು ಹರಡಬೇಡಿ. ಸುಮ್ಮನೆ ಆಟಾಡಿ ಗಲಾಟೆ ಮಾಡಬೇಡಿ, ಆಯ್ತಾ? ಜಾಲಿ ರೈಡ್ ಹೋಗ್ತಿದ್ದಾರೆ. ಚುಮ್ಮು ಚುಮ್ಮು, ಜಾಲಿ ರೈಡ್ ಹೋಗ್ತಿದ್ದೀರಾ? ಅಣ್ಣ ನೀನು, ಅಣ್ಣನು ನೀನು ಜಾಲಿ ರೈಡ್. ಜಾಲಿ ರೈಡ್ ಅಂದರೆ ಹ್ಯಾಪಿಯಾಗಿ ಉಡ್ಸ್ಕೊಂಡು ಹೋಗೋದು. ಹೌದಾ? ತಂಗಿನ ಎಲ್ಲ ಕಡೆ ರೌಂಡ್ ಹಾಕ್ಸ್ತೀಯಾ? ತಂಗಿ ಅಂದ್ರೆ ಇಷ್ಟನಾ? ತಂಗಿಗೆ ಏನು ಕೊಡಿಸ್ತೀಯಾ? ಏನು ಚಾಕಿ? ಗಿಫ್ಟ್ ಕೊಡಿಸ್ತೀಯಾ? ಏನು ಗಿಫ್ಟ್ ಕೊಡಿಸ್ತೀಯಾ? ದೊಡ್ಡಮ್ಮ ಮನೆಯಿಂದ ಈಗ ಮಮ್ಮಿ ಮನೆಗೆ ಹೋಗ್ತಿದ್ದೀವಿ. ಮಮ್ಮಿ ಅಪ್ಪಾಜಿನ ಡ್ರಾಪ್ ಮಾಡಿಬಿಟ್ಟು ನಾವು ನಮ್ಮ ಮನೆಗೆ ಹೋಗಬೇಕು, ಅಂದರೆ ಸಂಜು ಅವ್ರ ಮನೆಗೆ ಹೋಗಬೇಕು. ಸೊ ಇವ್ರನ್ನ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಚಿನ್ನು, ಯಾಕೆ ಹಿಂಗೆ ಆಚೆ ಬಂದು ಕೂತಿದ್ಯಾ? ಚಳಿ ಅಂತ ಈ ಥರ? ಹಾಂ, ಇಲ್ಲ. ಹಾಂ, ಇಲ್ಲಿ ಯಾಕೋ? ಹಾಂ, ಬೆಳಗ್ಗೆನೆ ಮಾಡ್ದಲ್ಲೋ. ಏನಜ್ಜಿ, ನಡೆಯಪ್ಪ ಒಳಗಡೆ. ಗೊಗ್ಗ ಕರ್ಕೊಂಡೋಗುತ್ತೆ ಈಗ ಚಿನ್ನು ನಿನ್ನ. ಏ ಚಿನ್ನು ನಡಿ, ಗೊಗ್ಗ ಬಂದು ಹಿಡ್ಕೊಂಡು ಹೋಗುತ್ತೆ. ಇದೇನು ಬೆಡ್ಶೀಟಾ ಚಿನ್ನು? ಹಾಂ, ಇವಾಗ ಚಿನ್ನು ಫ್ರೆಂಡ್ ಬಂದಿದ್ದಾನೆ. ಇಲ್ಲಿ ಬಂದರೆ ಇವನನ್ನ ಫ್ರೆಂಡ್ ಮಾಡ್ಕೊಬಿಡ್ತಾನೆ. ಇವನಿಗಿಂತ ಸ್ವಲ್ಪ ಜೂನಿಯರ್ ಇವನು, ಆದರೂ ಇಬ್ಬರು ತುಂಬ ಆಟಗಳನ್ನ ಆಡ್ತಾರೆ. ಹಳ್ಳಿ ಮಕ್ಕಳೆಲ್ಲ ಆಟ ಆಡೋವಂಥ ಆಟಗಳನ್ನೆಲ್ಲ ಇವನು ಹೇಳ್ಕೊಡ್ತಾನೆ. ಇಷ್ಟು ಚಿಕ್ಕ ಹುಡುಗ ಆದ್ರೂ ತುಂಬ ಚುಟಿ ಇದ್ದಾನೆ. ಇವನಿಗೆ ಗೊತ್ತಿಲ್ಲದಿರೋಂಥ ಆಟಗಳನ್ನೆಲ್ಲ ಅವನು ಹೇಳ್ಕೊಡ್ತಿದ್ದ. ಅಲ್ಲಿ ನಿಂತ್ಕೋಬೇಕಂತೆ, ಹೋಗೋ ಕಾರ್ ಹತ್ರ. ಇಲ್ಲಿ ನೋಡ್ರ, ನಿಂತ್ಕೊ ಚಿನ್ನು. ಹಾಂ, ಇಲ್ಲಿ ನೋಡಿ ಚಿನ್ನು. ಹಾಂ, ನೋಡಿ ಚಿನ್ನು. ಏ ಚಿನ್ನು, ನೀನು ನೋಡಿ ಸುಮ್ಮನೆ.
ಬುದಿ ಬುದಿ ತಗ್ಗ 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 ಹಾಂ ಮುಂದಕ್ಕೆ ಹೇಳು. ಹಾಂ ಕೈಯಲ್ಲದ ಹಾಂ ಹಿಂದಕ್ಕೆ ಚಿನ್ನ. ಹಾಂ ಹಾಂ ಕೈ ಕದವಳೆ ಹೋದ ಕದವಳೆ ಅನ್ಕೊಡ್ತು ಹೇಳು ಚಕ್ಕೆ ಕೊಡ್ತು ಹೇಳು ಚಿನ್ನು. ಹಾಂ ಚಕ್ಕೆ ಕೊಡ್ತು, ಚಕ್ಕೆ ಕೊಡ್ತು ಚಕ್ಕೆ ಏನ್ ಮಾಡಿದೆ ಒಲೆಗೆ ಹಾಕ್ತೆ, ಒಲೆಗೆ ಹಾಕ್ತೆ ಒಲೆ ಏನ್ ಕೊಡ್ತು ಬೂದಿ ಕೊಡ್ತು, ಬೂದಿ ಕೊಡ್ತು ಏನ್ ಮಾಡ್ತಾ ಬುದಿಯ ಹೊಲಕ್ಕೆ ಹಾಕ್ತೆ, ಒಲೆಗೆ ಹಾಕ್ತೆ ಒಲೆ ಏನ್ ಕೊಡ್ತು ಒಲೆ ಕೊಡ್ತು ಹುಲ್ ಕೊಡ್ತು, ಹೂ ಕೊಡ್ತು ಹುಲ್ಲ ಹುಲ್ಲೇನ್ ಮಾಡಿದೆ ಹಸುಗೆ ಹಾಕ್ತೆ, ಹಸುಗೆ ಹಾಕ್ತೆ ಹಸು ಏನ್ ಕೊಡ್ತು ಹಾಲು ಕೊಡ್ತು. ಹಾಲು ಕೊಡ್ತು ಇಲ್ಲ ಅಂದ್ರೆ ಕೈ ಫ್ರೆಂಡ್ಸ್ ನೋಡಿದ್ರಲ್ಲ, ಚಿನ್ನು ಊರ ಕಡೆ ಬಂದಾಗೆಲ್ಲ ಯಾವ ಥರ ಮಕ್ಳ ಜೊತೆ ಸೇರಿಕೊಂಡು ಆಟ ಆಡ್ತಾನೆ ಅಂತ ತುಂಬಾ ಎಂಜಾಯ್ ಮಾಡ್ತಾನೆ. ಅವನಿಗಂತೂ ಬ್ಯಾಂಗ್ಳೂರು ಇಷ್ಟನೇ ಆಗೋದಿಲ್ಲ. ಅಜ್ಜಿ ಮನೆ ಅಂದರೆ ತುಂಬ ಇಷ್ಟ. ಅಂದರೆ ನಮ್ಮ ಮಮ್ಮಿ ಮನೆ ಇರ್ಬೋದು, ಹಾಗೆ ಸಂಜು ಅವ್ರ ಮನೆ ಇರ್ಬೋದು, ಎರಡೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನನ್ನ ಮೈದನ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು, ಅದ್ರದ್ದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಿನ್ನದಷ್ಟೇ ಒಂದು ಕೆಲಸ. ಹೋಮಮ್ಮ ನೀವು ಫ್ರೆಂಡ್ಸ್ಗಳೋಗಿ ಫಸ್ಟ್, ನೀವು ಫ್ರೆಂಡ್ಸ್ಗಳೋಗಿ ಇಲ್ಲಿಗ. ಕತ್ಲೆ ಕಾಣಿಸ್ತು. ಹೋಗು ಹೋಗು. ಅಳ್ಬೇಡ, ಹೋಗ್ತಿದ್ದ.